ತಿಲಕ, ಕೈ ಕಾಲುಗಳಿಗೆ ಲೇಪಿಸಿರ್ತಕ್ಕಂಥ ಅರಿಶಿಣದ ಕಾಂತಿ, ಬಹಳ ಸುವಾಸನೆಗಳಿಂದ ಕೂಡಿರ್ತಕ್ಕಂಥ ಗಂಧ ಹೂವಿನ ಸರ ಧರಿಸಿರ್ತಕ್ಕಂಥ ರಕ್ತವರ್ಣದ ದೇಹ ಕಾಂತಿಯುಳ್ಳ ಅಂತ ದೇವಿಯನ್ನ ನೀವು ನೆನೆಸಿರಿ ಆ ಪರಬ್ರಹ್ಮೆಯನ್ನ ಧ್ಯಾನ ಮಾಡ್ರಿ ಅಂತಂದೇಳಿ ಆಕಾಶವಾಣಿ ಆಗ್ತದೆ. ಮತ್ತೆ ಉದ್ದವಾದ ಬತ್ತಿ, ಕತ್ತಿ, ಕಿವಿಯುವ ಸಣ್ಣ ಬತ್ತಿ, ಈಟಿ, ಕೋಲು, ಚಕ್ರ, ಗದೆ, ದೊಡ್ಡ ಜರಾವಳಿ, ಯಮಪಾಶ, ಮತ್ತೆ ಒಣಕೆ, ಡಾಲು, ಅರವಾದ ಬಿಲ್ಲು, ಹಂತವಾಗಿರ್ತಕ್ಕಂಥ ಬಿಲ್ಲು, ಮೂರೇಣಿನ ಆಯುಧ, ಇವುಗಳನ್ನೆಲ್ಲ ಏನು ತನ್ನ 18 ಕೈಗಳಲ್ಲಿ ಇರತಕ್ಕಂಥ ಆ ದೇವಿಯನ್ನ, ಯಮನನ್ನ ಸಂಹರಿಸುವ ಪರಬ್ರಹ್ಮ ವಸ್ತುವನ್ನ ನೀವು ಧ್ಯಾನ ಮಾಡ್ರಿ ಅಂತಂದೇಳಿ ಮತ್ತೆ ಆಕಾಶವಾಣಿ ಆಗ್ತದ. ಒಂದು ಬಗೆಯ ಭಯಾನಕ ಪಿಜಾತಿ ರೂಪದ ಆದನೆಯಾದ ಪ್ರಸಿದ್ಧ ವೇದಗಳಲ್ಲಿ ಭಕ್ತರ ಒಡೆಯಲಾಗಿರ್ತಕ್ಕಂಥ ಪೂರ್ಣ ದಯಾಳುತಿಯಾಗಿರ್ತಕ್ಕಂಥ ಭಕ್ತಿ ಭಾವನೆಗಳಿಗೆ ಮೆಚ್ಚಿತವಾಗಿರ್ತಕ್ಕಂಥ ಸಂಸಾರ ಸಾಗರಕ್ಕೆ ಸೇತುವೆಯಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ದೇವತೆಯನ್ನ ನರಿಸ್ರಿ ಅಂತಂದೇಳಿ ಆಕಾಶವಾಣಿ ಆಗ್ತದೆ. ಈ ರೀತಿ ದೇವಿಯ ಮೂರ್ತಿಯನ್ನ ನೀವೀಗ ಅಂತರಂಗದಲ್ಲಿ ಬಿಟ್ಟು ಬಿಡದೆ ಸ್ಮರಿಸ್ರಿ. ಅಂತರಂಗ ಬಹಿರಂಗಗಳಲ್ಲಿ ಒಂದೇ ಬಗೆಯಾಗಿ ಕಾಣುತ್ತಿರುವವಳು ಧ್ಯಾನ ಮಾಡಿದ ರೀತಿಯಲ್ಲಿ ಮುಂದೆ ಬಂದು ಆ ದೇವಿಯು ನಿಂತಾಳೆ. ಏನು ಬೇಡಿದರೂ ಆಕೆ ಕೊಡ್ತಾಳೆ ನಿಮಗೆ. ಈ ಪ್ರಕಾರ ಇರ್ತಕ್ಕಂಥ ಪರಬ್ರಹ್ಮ ವಸ್ತುವನ್ನ ಸ್ಮರಿಸ್ರಿ, ಧ್ಯಾನ ಮಾಡ್ರಿ ಅಂತಂದೇಳಿ ಮತ್ತೆ ಆಕಾಶವಾಣಿ ಆಗ್ತದೆ.